ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ಕೇಳಿರುವಂಥ ಅಥವಾ ಇದುವರೆಗೂ ನಾವು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಬಹಳಷ್ಟು ಟೆಸ್ಟೆಡ್ ಆಗಿರುವಂಥ ಪರಿಹಾರಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಬಹಳಷ್ಟು ಪರಿಹಾರಗಳನ್ನು ಕೊಟ್ಟು ಅದರಲ್ಲಿ ಎಲ್ಲರಿಗೂ ಸಕ್ಸಸ್ ಆಗಿರುವಂಥ ಪರಿಹಾರಗಳನ್ನು ನಾವು ತಂದಿರ್ತೀವಿ. ಇವತ್ತು ಅಂಥದ್ದೇ ಒಂದು ಪರಿಹಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾರಿದ್ರ್ಯತೆ ನಿವಾರಣೆ ಮಾಡೋದು. ಇದು ವ್ಯಕ್ತಿಯಿಂದ ದಾರಿದ್ರ್ಯತೆ ಬರ್ತಾ ಇರ್ಬೋದು, ಮನೆಯಿಂದ ದಾರಿದ್ರ್ಯತೆ ಬರ್ತಾ ಇರ್ಬೋದು, ಮನೆಯಲ್ಲಿರುವ ಸದಸ್ಯರಿಂದ ದಾರಿದ್ರ್ಯತೆ ಬರ್ತಾ ಇರ್ಬೋದು, ಗೋಚಾರದಿಂದ ದಾರಿದ್ರ್ಯತೆ ಬರ್ತಾ ಇರ್ಬೋದು, ಜಾತಕದಿಂದ ದಾರಿದ್ರ್ಯತೆ ಬರ್ತಾ ಇರ್ಬೋದು. ಒಟ್ಟಿನಲ್ಲಿ ದಾರಿದ್ರ್ಯತೆ ಪರಿಪೂರ್ಣವಾಗಿ ನಿವಾರಣೆ ಆಗಬೇಕು ಸರ್. ಜೀವನ ಸುಧಾರಿಸಬೇಕು, ಅಭಿವೃದ್ಧಿ ಆಗಬೇಕು ಸರ್. ಸಾಕಾಗಿ ಹೋಗ್ಬಿಟ್ಟೈತೆ ನಮ್ಮ ಲೈಫು. ಎಲ್ಲ ಮಾಡ್ತಾಯಿದ್ದೀವಿ, ಯಾರು ಏನು ಹೇಳಿದ್ರು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ದುಡಿಮೆನೂ ಮಾಡ್ತಾಯಿದ್ದೀವಿ, ನಾವೇನು ಸುಮ್ಮನೆ ಕೂತಿಲ್ಲ. ಅದ್ರ ಜೊತೆಗೆ ಪೂಜೆ, ಪುರಸ್ಕಾರ, ಪರಿಹಾರ ಎಲ್ಲವನ್ನ ಮಾಡ್ತಾಯಿದ್ದೀವಿ. ಆದರೂ ಸಹಿತ ಎಲ್ಲೋ ಒಂದು ಕಡೆ ಬಂದ್ಬಿಟ್ಟು ನಾವು ಇಷ್ಟು ಎಫರ್ಟ್ ಆಗ್ತಾ ಇದ್ದೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಮಗೊಂದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಆ ದರಿದ್ರ ಅನ್ನೋದು ಅದು ಏನು ಅಂಟ್ಕೊಂಡ್ಬಿಟ್ಟೈತೆ ಅಂತ ಗೊತ್ತಿಲ್ಲ ಸರ್. ಈ ರೀತಿ ಮಾತು ನಿಮ್ಮಲ್ಲಿದೆಯಾ? ಹಾಗಾದರೆ ಈ ಪರಿಹಾರ ಮಾಡಿ ನೋಡಿ. ಮೊದಲೇ ಹೇಳಿದ್ದೀನಿ, ಇದನ್ನು ಭಾಳಷ್ಟು ಜನರಿಗೆ ಕೊಟ್ಟು ಪ್ರಾಯೋಗಿಕವಾಗಿ ಅದನ್ನು ನೋಡಿ ಎಲ್ಲರಿಗೂ ಕೂಡ ಇದರಿಂದ ಫಲ ಸಿಕ್ಕಿದ ನಂತರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗುರುವಾರದ ದಿನ ಪ್ರಾರಂಭ ಮಾಡಬೇಕು ನೀವು. ಪ್ರತಿ ಗುರುವಾರ ಈ ಪರಿಹಾರವನ್ನು ಮಾಡಿ ಸರ್. ಶುಕ್ರವಾರ, ಶನಿವಾರ, ಭಾನುವಾರ ಬೇಡ, ಗುರುವಾರ ಮನೆಯಲ್ಲಿರುವಂಥ ತುಳಸಿಗೆ ಹಸಿ ಹಾಲನ್ನು ಅರ್ಪಿಸಿ. ಅದಾದ ಮೇಲೆ ಗುರು ಅಷ್ಟೋತ್ತರವನ್ನು ಪಡಿಸಿ. ಈ ಗುರು ಅಷ್ಟೋತ್ತರ ಗುರು ಗ್ರಹದ ಅಥವಾ ಗುರುಗಳದ ಅಂತ ಹೇಳಿದ್ರೆ ಗುರು ಗ್ರಹಕ್ಕೆ ಸಂಬಂಧಪಟ್ಟಂಥ ಅಷ್ಟೋತ್ತರವನ್ನು ಪಡಿಸಿ. ಪ್ರತಿ ಗುರುವಾರ ತುಳಸಿಗೆ ಹಸಿ ಹಾಲನ್ನು ಅರ್ಪಿಸುವಂಥದ್ದು, ಗುರು ಅಷ್ಟೋತ್ತರವನ್ನು ಪಡಿಸುವಂಥದ್ದು. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾವ ಒಂದು ಕುಟುಂಬದಲ್ಲಿ, ಯಾವ ಒಂದು ಮನೆಯಲ್ಲಿ ಈ ಒಂದು ಪ್ರಯೋಗ ನಡೀತಾ ಇರ್ತದೋ ಆ ಮನೆಯಲ್ಲಿರುವಂಥ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಿಮಗೇ ಗೊತ್ತಾಗುತ್ತೆ, ಒಂದು 3 ವಾರ ಆದ ನಂತರ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲೋ ಒಂದು ಕಡೆ ಚೇಂಜಸ್ ಕಾಣಿಸ್ತಾ ಇದೆ ಸರ್, ಎಲ್ಲೋ ಒಂದು ಕಡೆ ಒಂದು ಲೈಟು ಬ್ಲಿಂಕ್ ಆಗ್ತಾ ಇದೆ, ಕಾಣಿಸ್ತಾ ಇದೆ. ಇವಾಗ ಜೀವನದಲ್ಲಿ ಏನೋ ಪರಿವರ್ತನೆ ಬರ್ತಾ ಇದೆ ಅಂತ ನಿಮಗೆ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾಕಂದರೆ ತುಂಬ ಜನ ಕೇಳ್ತಾರೆ, ಸರ್ ಎಷ್ಟು ದಿನ ಮಾಡಬೇಕು, ಎಷ್ಟು ವಾರ ಮಾಡಬೇಕು? ನಾನೇನಂತೀನಿ ಅಂತ ಹೇಳಿದ್ರೆ, ನಮಗೆ ಸಮಸ್ಯೆ ತೀರುವವರೆಗೂ ಮಾಡಿ. ಒಂದು. ಎರಡನೇದು, ದಾರಿದ್ರ್ಯ ಮತ್ತೆ ಮರುಕಳಿಸಿದ್ರೆ ಅದಕ್ಕೆ ಬದಲಾಗಿ ಮಾಡಿ. ಗುರುವಾರ ಒಂದೇ ದಿನ ಅಲ್ವಾ ಇರುವಂಥದ್ದು, ಗುರುವಾರ ಒಂದು ದಿನ ಮಾತ್ರ ಈ ಕಾರ್ಯಕ್ರಮವನ್ನು ನೀವು ಮಾಡಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಅಭಿವೃದ್ಧಿ ಆಗೋದಕ್ಕೆ ಈ ಪರಿಹಾರ ಖಂಡಿತವಾಗಲೂ ಸಹಕಾರಿ ಆಗಿರ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ.